ನೋಡಿ, ರಾಜಸ್ಥಾನದ ಜೈಪುರಕ್ಕೆ ಫ್ರೆಂಚ್ ಅಧ್ಯಕ್ಷರು ಆಗಮಿಸಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಕೂಡ ಭೇಟಿ ಮಾಡಿದರು. ಈ ಬಾರಿ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಯಾಗಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಬರ್ತಾರೆ. ಅವರನ್ನು ಪ್ರಧಾನಿ ಮೋದಿ ಸ್ವಾಗತಿಸಿದ್ದಾರೆ. ಅದಾದ ಮೇಲೆ ಜೈಪುರದ ಸ್ಥಳಗಳಿಗೆ ಮೋದಿ ಮತ್ತು ಮ್ಯಾಕ್ರನ್ ಭೇಟಿ ಕೊಟ್ಟಿದ್ದಾರೆ. ಅಮೇರ್ಕೋಟೆ, ಜಂತರ್ ಮಂತರ್ಗೆ ಭೇಟಿ ಕೊಟ್ಟಿದ್ದಾರೆ. ಜಂತರ್ ಮಂತರಿಂದ ಸಂಗನೇರಿ ಗೇಟ್ ವರೆಗೂ ಕೂಡ ರೋಡ್ ಶೋ ಕೂಡ ಮಾಡಿದ್ದಾರೆ. ಮೋದಿ ಮ್ಯಾಕ್ರನ್ ಜಂಟಿ ರೋಡ್ ಶೋ ನಡೆಸಿದ್ದಾರೆ. ಈ ಬಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಫ್ರೆಂಚ್ ಅಧ್ಯಕ್ಷರು ಅತಿಥಿಯಾಗಿ ಆಗಮಿಸಿದ್ದಾರೆ. ವಿಶೇಷ ಅತಿಥಿಯಾಗಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜಸ್ಥಾನದ ಜೈಪುರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಬಳಿಕ ಜೈಪುರದ ಕೆಲವೊಂದು ಸ್ಥಳಗಳಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಮೇರ್ಕೋಟೆ, ಜಂತರ್ ಮಂತರ್, ಸಂಗನ್ಕೇರಿ ಗೇಟ್ವರೆಗೂ ಕೂಡ ರೋಡ್ ಶೋ ಮಾಡಿದ್ದಾರೆ. ಮೋದಿ ಮತ್ತು ಮ್ಯಾಕ್ರನ್ ಜಂಟಿ ರೋಡ್ ಶೋ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ರೋಡ್ ಶೋಗೆ ಮೋದಿ ಅಭಿಮಾನಿಗಳು ಅಲ್ಲಿ ಸೇರಿದ್ರು, ಜೈಕಾರ ಜಯಘೋಷಣೆಗಳನ್ನು ಮೊಳಗಿಸಿದರು. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷರು ಭೇಟಿಯಾದ ಬಳಿಕ ಒಂದು ರೋಡ್ ಶೋ ಅನ್ನು, ಇಬ್ಬರು ಜಂಟಿ ರೋಡ್ ಶೋ ಅನ್ನು ಮಾಡ್ತಾರೆ. ಈ ರೋಡ್ ಶೋ ಸಂದರ್ಭದಲ್ಲಿ ಮೋದಿ ಅಭಿಮಾನಿಗಳು ಯಾವ ರೀತಿಯಲ್ಲಿ ಕಿಕ್ಕಿರಿದಿದ್ದಾರೆ. ಈ ರೋಡ್ ಶೋ ಅಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಪ್ರಧಾನಿಗಳನ್ನು ಜೊತೆಗೆ ಫ್ರೆಂಚ್ ಅಧ್ಯಕ್ಷರನ್ನು ಕೂಡ ಈ ಜಂಟಿ ರೋಡ್ ಶೋನಲ್ಲಿ ಅವರಿಬ್ಬರೂ ಕೂಡ ಭಾಗಿಯಾಗಿರೋದನ್ನು ನೋಡಿ ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ದಾರೆ. ಈ ಬಾರಿ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಗಮಿಸುತ್ತಿದ್ದಾರೆ. ಜೈಪುರಕ್ಕೆ ಅವರು ಆಗಮಿಸಿದರು. ರಾಜಸ್ಥಾನದ ಜೈಪುರಕ್ಕೆ ಅವರನ್ನು ಭೇಟಿ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಕೈ ಕುಲುಕಿ ಒಟ್ಟಿಗೆ ಜೈಪುರದ ಎಲ್ಲ ಸ್ಥಳಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿಂದ ಜಂಟಿಯಾಗಿ ಇಬ್ಬರು ಕೂಡ ರೋಡ್ ಶೋ ಮಾಡಿದ್ದಾರೆ. ರೋಡ್ ಶೋ ಮಾಡಿ ಜನರೆಲ್ಲರೂ ಕೂಡ ಅವ್ರನ್ನ ಕಣ್ತುಂಬಿಕೊಂಡಿದ್ದಾರೆ. ಜಂತರ್ ಮಂತರಿಂದ ಸಂಗನಕೇರಿ ಗೇಟ್ವರೆಗೂ ಕೂಡ ರೋಡ್ ಶೋವನ್ನು ನಡೆಸಿದ್ದಾರೆ. ನೋಡ್ಬೋದು, ಇಲ್ಲೇ ಗಮನಿಸ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಅಥವಾ ಅವರ ರಾಜಕೀಯ ಯಾವ ರೀತಿ ಇದೆ. ಹೊರಗಡೆಯಿಂದ ಬಂದಂತಹ ಅಧ್ಯಕ್ಷರು, ಬೇರೆ ದೇಶದ ಅಧ್ಯಕ್ಷರು ಅಥವಾ ಬೇರೆ ದೇಶದ ಪ್ರಧಾನಿಗಳು ಯಾವ ರೀತಿ ಬೆಲೆಯನ್ನು ಕೊಡ್ತಾರೆ ಅಂದರೆ, ಹೊರದೇಶಕ್ಕೂ ಮತ್ತು ಅದು ಫ್ರೆಂಚ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿಗೂ ಮತ್ತು ಭಾರತ ದೇಶಕ್ಕೂ ಯಾವ ರೀತಿ ನಂಟಿದೆ, ಯಾವ ರೀತಿ ಕಂಡುಕೊಳ್ತಾರೆ, ಮತ್ತು ಹೊರದೇಶದಿಂದ ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬೇರೆ ಅಧ್ಯಕ್ಷರನ್ನು ಯಾವ ರೀತಿ ನಡೆಸ್ಕೊಳ್ತಾರೆ. ನೀವು ಹಿಂದೆ ಗಮನಿಸ್ಬೋದು, G20 ಸಂದರ್ಭದಲ್ಲಿ ಸುಮಾರು 20 ಯೂನಿಯನ್ ದೇಶಗಳಿಂದ ಪ್ರಧಾನಿಗಳು, ಅಧ್ಯಕ್ಷರು ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯವನ್ನು ತೋರ್ಪಡಿಸುವಂಥ ಕೆಲಸ ಯಾವ ರೀತಿ ಮಾಡಿದರು. ಸೊ ಅದೇ ರೀತಿ ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿರುವಂಥ ಫ್ರೆಂಚ್ ಅಧ್ಯಕ್ಷರಾದಂಥ ಮ್ಯಾಕ್ರನ್ ಅವರಿಗೂ ಕೂಡ ಜೈಪುರದ ಕೆಲವೊಂದು ವಿಶೇಷ ಸ್ಥಳಗಳನ್ನು ತೋರಿಸಿದ್ದಾರೆ. ಮತ್ತೊಂದು ಕಡೆ ಈ ಒಂದು ರೋಡ್ ಶೋನಲ್ಲಿ ಎಷ್ಟು ಜನರು ಸೇರಿಕೊಂಡಿದ್ದಾರೆ, ಸಾಗರೋಪಾದಿಯಲ್ಲಿ ಜನ ಆಗಮಿಸಿದ್ದಾರೆ. ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ನ ಕಣ್ತುಂಬಿಕೊಂಡಿದ್ದಾರೆ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಇಬ್ಬರೂ ಜಂಟಿಯಾಗಿ ಮೋದಿ ಮತ್ತು ಮ್ಯಾಕ್ರನ್ ರೋಡ್ ಶೋವನ್ನು ನಡೆಸಿರೋದು ಅಭಿಮಾನಿಗಳಿಗೆ ಮತ್ತಷ್ಟು ಸಂತಸವನ್ನು ತಂದಿರೋದು. ಎಲ್ಲ ದೃಶ್ಯಗಳನ್ನು ಕೂಡ ಗಮನಿಸ್ತಿದ್ದೀರಿ. ಮೋದಿ ರೋಡ್ ಶೋ ಮಾಡುವಂಥ ಸಂದರ್ಭದಲ್ಲಿ ಅವರು ಎಲ್ಲೇ ರೋಡ್ ಶೋ ಮಾಡಿ ನಿಮಗೆ ಗೊತ್ತೇ ಇದೆ, ಅಲ್ಲಿ ಸಾಕಷ್ಟು ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ತಾರೆ, ಜಯ ಘೋಷವನ್ನು ಮೊಳಗಿಸ್ತಾರೆ. ಮೋದಿ ಮೋದಿ ಅಂಥೇಳಿ ಅವ್ರನ್ನ ಕರೀತಾರೆ, ಕೂಗ್ತಾರೆ. ಎಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ, ಎಲ್ಲವೂ ಕೂಡ ನೀವಲ್ಲಿ ಕಾಣ್ಬೋದು. ಸೊ ಇಲ್ಲೂ ಕೂಡ ಅದೇ ಆಗಿದ್ದು. ಅಂದರೆ ಈಗ ಆ ರೋಡ್ ಶೋನಲ್ಲಿ ಭಾಗಿಯಾದಂಥ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇದ್ದಾರಲ್ಲ, ಅವ್ರನ್ನೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಅನಿಸುತ್ತೆ, ಮೋದಿ ತಾಕತ್ತು, ಆ ಗತ್ತು ದೇಶದಲ್ಲಿ ಯಾವ ರೀತಿ ಇದೆ, ಜನ ಯಾವ ರೀತಿ ಮೋದಿಯನ್ನು ಪ್ರೋತ್ಸಾಹಿಸ್ತಾರೆ, ಅವರ ಅಭಿವೃದ್ಧಿಗಳಿಗೆ ಅಥವಾ ಅವರ ರಾಜಕೀಯ ನಿಲುವಿಗೆ ಎಷ್ಟು ಗೌರವ ಕೊಡ್ತಾರೆ, ಎಲ್ಲವೂ ಕೂಡ ಅವ್ರಿಗೂ ಕೂಡ ಅರಿವಾಗಿರುತ್ತೆ.